ಸೀತೆಯು ಕಾಣೆಯಾಗಿದ್ದಾಳೆ ಎಂಬ ದುಃಖ ತುಂಬಾ ಹೆಚ್ಚಾಗಿತ್ತು. ಆಗ ಸುಗ್ರೀವನ ಸೇನೆಯಲ್ಲಿದ್ದ ವೀರ ಹನುಮಂತನು ಸೀತೆಯನ್ನು ಹುಡುಕಲು ಮುಂದೆ ಬಂದನು. ಸಮುದ್ರದ ಆ ಪಕ್ಕದಲ್ಲಿರುವ ಲಂಕೆಗೆ ಹೋಗಬೇಕು ಎಂದು ತಿಳಿದಾಗ ಎಲ್ಲರೂ ಯೋಚಿಸಿದರು, ಇಷ್ಟು ದೊಡ್ಡ ಸಮುದ್ರವನ್ನು ಯಾರು ದಾಟುತ್ತಾರೆ? ಅಷ್ಟರಲ್ಲಿ ಹನುಮಂತನು ತನ್ನ ಶಕ್ತಿಯನ್ನು ನೆನಪಿಸಿಕೊಂಡನು. ಅವನು ಪರ್ವತದ ಮೇಲೆ ಏರಿ ರಾಮನ ಹೆಸರನ್ನು ಜಪಿಸಿ ದೊಡ್ಡ ಹಾರಾಟವೊಂದನ್ನು ಮಾಡಿದನು. ಜೈ ಶ್ರೀರಾಮ ಎಂದು ಕೂಗಿ ಆಕಾಶದಲ್ಲಿ ಹಾರಿದನು. ಪಕ್ಷಿಗಳು ಆಶ್ಚರ್ಯದಿಂದ ನೋಡಿದವು. ಸಮುದ್ರದ ಅಲೆಗಳು ಅವನಿಗೆ ದಾರಿ ನೀಡಿದವು. ಮಧ್ಯದಲ್ಲಿ ಅವನಿಗೆ ಹಲವು ಅಡಚಣೆಗಳು ಬಂದವು. ಒಂದು ರಾಕ್ಷಸಿ ಅವನನ್ನು ತಡೆಯಲು ಪ್ರಯತ್ನಿಸಿತು. ಹನುಮಂತನು ಬುದ್ಧಿಯಿಂದ ಅವಳನ್ನು ಸೋಲಿಸಿ ಮುಂದೆ ಹೋದನು. ಕೊನೆಗೆ ಅವನು ಲಂಕೆಗೆ ತಲುಪಿದನು. ರಾತ್ರಿ ಸಮಯದಲ್ಲಿ ಸಣ್ಣ ರೂಪಕ್ಕೆ ಬದಲಾಗಿಸಿ ನಗರವನ್ನು ಹುಡುಕತೊಡಗಿದನು. ಅಶೋಕವನದಲ್ಲಿ ಸೀತೆಯನ್ನು ಕಂಡನು. ಅವಳು ದುಃಖದಿಂದ ರಾಮನನ್ನು ನೆನಪಿಸುತ್ತಿದ್ದಳು. ಹನುಮಂತನು ಮರದ ಮೇಲೆ ಕುಳಿತು ರಾಮನ ಉಂಗುರವನ್ನು ಕೆಳಗೆ ಹಾಕಿದನು. ಅದನ್ನು ನೋಡಿ ಸೀತೆಗೆ ಆಶೆ ಮೂಡಿತು. ರಾಮನು ನಿಮ್ಮನ್ನು ರಕ್ಷಿಸಲು ಬರುತ್ತಾನೆ ಎಂದು ಹನುಮಂತನು ಹೇಳಿದರು. ಹೀಗೆ ಸೀತೆಗೆ ಧೈರ್ಯ ನೀಡಿ ಹನುಮಂತನು ರಾಮನ ಬಳಿಗೆ ಹಿಂದಿರುಗಿದನು. ಈ ಕಥೆ ನಮಗೆ ಧೈರ್ಯ, ಭಕ್ತಿ ಮತ್ತು ಬುದ್ಧಿ ಇದ್ದರೆ ದೊಡ್ಡ ಕೆಲಸವು ಸಾಧ್ಯ ಎಂಬುದನ್ನು ಕಲಿಸುತ್ತದೆ.